ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ವ್ಲಾಗಲ್ಲಿ ಯಾವ ರೀತಿಯ ಸ್ಯಾರೀಸ್ ನಿಮ್ಮ ಮನೆಯಲ್ಲಿ ಇರಬೇಕು, ಎಂಥ ಸ್ಯಾರೀಸ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡದೇ ಇದ್ರೂ ಕೂಡ ನಿಮ್ಮ ಬಡ್ಜೆಟಿಗೆ ತಕ್ಕಂತೆ ಇನ್ವೆಸ್ಟ್ ಮಾಡಿ ಅದು ಲಾಂಗ್ ಲಾಸ್ಟಿಂಗ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹೋದ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆಗೆ ಇದೇ ಬಗ್ಗೆ ವಿಡಿಯೋ ಮಾಡಿದರೂ ಕೂಡ ಒಂದು ಕ್ರೇಪ್ ಸಿಲ್ಕ್ ಸ್ಯಾರೀಸ್ನ ವಿಡಿಯೋ ಮಾಡಿದ್ದೆ. ಅದು ಓಕೆ, ಎಲ್ಲ ಒಂದು ಫಂಕ್ಷನ್ಸಲ್ಲೂ ನಾವು ಯೂಸ್ ಮಾಡಿಬಿಡ್ಬೋದು. ಆದರೆ ಇವತ್ತು ಡೈಲಿ ಯೂಸ್ಗೂ ಬರಬೇಕು, ಲಾಂಗ್ ಲಾಸ್ಟಿಂಗ್ ಆಗಬೇಕು, ಹಾಗೂ ತುಂಬ ಜಾಸ್ತಿ ಬಡ್ಜೆಟ್ ಅಲ್ಲದೇ ಇದ್ರೂ ತುಂಬ ಕಡಿಮೆ ಬಡ್ಜೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಲಾಸ್ಟಿಂಗ್ ಆಗಿ ಇರಬೇಕು ಅನ್ನುವಂಥ ಸ್ಯಾರೀಸ್ ಬಗ್ಗೆ ನಾನಿವತ್ತು ನಿಮ್ಮ ಜೊತೆ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಬನ್ನಿ, ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಫಸ್ಟ್ ಆಫ್ ಆಲ್ ಒಂದು ಸ್ಯಾರಿ ತೋರಿಸ್ತಾ ಇದ್ದೀನಿ. ಈ ಒಂದು ಕಾಂಜೀವರಂ ಸಿಲ್ಕ್ ಸ್ಯಾರಿ, ಇದು ನನ್ನ ಸ್ಯಾರಿ. ಇದು ತಗೊಂಡು ನಿಯರ್ಲಿ ಒಂದು 6 ಇಯರ್ಸ್ ಅಂತೂ ಆಯಿತು. ಬಟ್ ಇದನ್ನ ನಾನು ವೇರ್ ಮಾಡಿರೋದು ಒಂದು 2 ಟೈಮ್ಸ್ ಅಷ್ಟೇ. ಇದು ಓಕೆ, ಕಾಸ್ಟ್ಲಿ ಸ್ಯಾರಿ, ಬಟ್ ಕಾಂಜೀವರಂ ಸ್ಯಾರೀಸ್ ಎಲ್ಲ ಹೆಣ್ಮಕ್ಳ ಹತ್ರ ಇರಲೇಬೇಕು. ಈ ಒಂದು ಸ್ಯಾರೀಸ್ ಏನಾಗುತ್ತೆ ಅಂದರೆ ಇದು ಎಲ್ಲ ಫಂಕ್ಷನ್ಸ್ಗೂ ಯೂಸ್ ಮಾಡಬಹುದು. ಆ್ಯಂಡ್ ಹೆಣ್ಮಕ್ಳ ಹತ್ರ ಈ ಒಂದು ಸ್ಯಾರಿ 1 or 2 ಸ್ಯಾರೀಸ್ ಇದ್ಬಿಟ್ರು ಕೂಡ ಎಲ್ಲ ಫಂಕ್ಷನ್ಗಳಿಗೂ, ಹತ್ತಿರದ ಒಂದು ಮದುವೆ ಫಂಕ್ಷನ್ಗಳಿಗೂ ಧಾರಾಳವಾಗಿ ಯೂಸ್ ಮಾಡ್ಕೊಂಬಿಡ್ಬೋದು. ಯಾಕಂದರೆ ಈ ಕಾಂಜೀವರಂ ಸ್ಯಾರೀಸ್ ಏನಂದರೆ ಇದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹಾಗೂ ಒಂದು ಹತ್ತಿರದ ಸಂಬಂಧಿಕರ ಮದುವೆಗೆ ಆಗಲಿ, ಮನೆಯ ಮದುವೆಗಳಿಗೆ ಆಗಲಿ ಧಾರಾಳವಾಗಿ ವೇರ್ ಮಾಡಿಬಿಡಬಹುದು. ಇದನ್ನ ಸ್ವಲ್ಪ ರೇಟ್ ಜಾಸ್ತಿ ಆದರೂ ಕೂಡ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಸ್ಯಾರೀಸ್. ಸೊ ಇದನ್ನ ಧಾರಾಳವಾಗಿ ನೀವು ವೇರ್ ಮಾಡ್ಕೊಂಬರ್ಬೋದು. ಸೊ ಹೆಣ್ಮಕ್ಳ ಹತ್ರ ಕಾಂಜೀವರಂ ಸ್ಯಾರೀಸ್ ಇರಬೇಕು. ಈಗೇನು ಕಾಂಜೀವರಂ ಸ್ಯಾರೀಸಲ್ಲಿ ತುಂಬಾ ಒಂದು ಎಲ್ಲ ವೆರೈಟೀಸ್ ರೇಟಲ್ಲಿ ಬಂದುಬಿಟ್ಟಿದೆ. ಇದು ನನ್ನ ಒಂದು 7 to 8 ಇಯರ್ಸ್ ಬ್ಯಾಕ್ ಸ್ಯಾರೀಸ್. ಸೊ ಕಾಂಜೀವರಂ ಸ್ಯಾರೀಸ್ ಮಸ್ಟ್ ಅಂತಂದು ನಾನು ರೇಟ್ ಎಲ್ಲ ಹೇಳೋಕ್ಕೆ ಹೋಗಲ್ಲ. ನೋಡಿ, ನಿಮ್ಮ ಬಡ್ಜೆಟ್ ಪ್ರಕಾರ ಹೆಣ್ಮಕ್ಳ ಹತ್ರ ಕಾಂಜೀವರಂ ಸ್ಯಾರೀಸ್ ವರ್ತಾಗಿ ಇದ್ದರೆ ತುಂಬ ಚೆನ್ನಾಗಿ ಅನುಕೂಲ ಅಂತ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಇದೊಂದು ಕ್ರೇಪ್ ಸ್ಯಾರಿ, ಕ್ರೇಪ್ ಸಿಲ್ಕ್ ಸ್ಯಾರಿ. ನೋಡಿ, ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಅಲ್ಲ, ನಿಮ್ಗೆ ಕಾಣ್ತಾ ಇದೆ. ಬಟ್ ಕ್ರೇಪ್ ಸಿಲ್ಕ್ ಸ್ಯಾರಿ ತುಂಬಾ ಈಸಿಯಾಗಿ ವೇರ್ ಮಾಡುವಂತಹ ಸ್ಯಾರಿ. ಇದೇನು ಅಂದರೆ ಇದು ನಾವು ಒಂದು ಬರ್ತ್ಡೇ ಪಾರ್ಟೀಸ್ಗೂ ವೇರ್ ಮಾಡ್ಕೊಂಡು ಬಿಡಬಹುದು. ಆ್ಯಂಡ್ ನಾಮಕರಣ ಶಾಸ್ತ್ರಕ್ಕೂ ವೇರ್ ಮಾಡ್ಕೊಂಡ್ಬಿಡ್ಬೋದು. ಒಂದು ಫ್ರೆಂಡ್ ಸರ್ಕಲಲ್ಲಿ ಅಂಥ ಒಂದು ಒಳ್ಳೆ ಫ್ಯಾಬ್ರಿಕ್ ಇರುವಂತಹ ಸ್ಯಾರಿ ತುಂಬ ಈಸಿಯಾಗಿ ವೇರ್ ಮಾಡ್ಕೊಂಡ್ಬಿಡ್ಬೋದು. ಇಫ್ ಪಾಸಿಬಲ್ ನಾನು ಇದನ್ನ ವೇರ್ ಮಾಡ್ಕೊಂಡಿರೋದು ನಿಮಗೆ ಫೋಟೋ ಸಿಕ್ಕರೆ ನಾನು ಖಂಡಿತವಾಗಿಯೂ ಹಾಕ್ತೀನಿ. ಇದು ನನ್ನ ಬ್ರದರ್ನ, ಈ ಒಂದು ಸ್ಯಾರಿನ ನನ್ನ ಬ್ರದರ್ ಮಗನ ಬರ್ತ್ಡೇಗೆ ನಾನು ವೇರ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಂಡ್ ನನಗೆ ಇದರಿಂದ ತುಂಬ ಒಳ್ಳೆ ಕಾಮೆಂಟ್ಸ್ ಕೂಡ ಬಂತು. ಸೊ ತುಂಬಾ ಈಸಿ ಟು ವೇರ್ ಆ್ಯಂಡ್ ಪಾರ್ಟಿ ವೇರ್ ಅಂತಲೇ ಅಂತೀನಿ. ತುಂಬ ತಕ್ಷಣಕ್ಕೆ ವೇರ್ ಮಾಡಿಬಿಡ್ಬೋದು. ಟ್ರೆಡಿಷ್ನಲ್ ಲುಕ್ಕು ಕೊಡುತ್ತೆ, ಹಾಗೂ ಇದು ಒಂದು ಪಾರ್ಟಿ ವೇರ್ ಲುಕ್ಕು ಕೊಡುತ್ತೆ. ಸೊ ಹೆಣ್ಮಕ್ಳ ಹತ್ರ ಈ ರೀತಿ ಕ್ರೇಪ್ ಸಿಲ್ಕ್ ಸ್ಯಾರಿ ಇದ್ರೆ ಚೆನ್ನಾಗಿ. ಇದು ನೋಡಿ, ವಿತ್ ಬಾರ್ಡರ್ ಕೂಡ ಇದೆ, ಚೆನ್ನಾಗಿ ಕಾಣುತ್ತೆ. ಸೊ ಇದು ಬಡ್ಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ತೀನಿ. ಧಾರಾಳವಾಗಿ ಇದನ್ನ ನೀವು ಇಟ್ಕೊಂಡ್ಬಿಟ್ಟು ಧಾರಾಳವಾಗಿ ಯೂಸ್ ಮಾಡ್ಬೋದು, ಲಾಂಗ್ ಲಾಸ್ಟಿಂಗ್. ಇದು ಹೇಗೆ ಎಷ್ಟು ಯೂಸ್ ಮಾಡಿದ್ರು, ಯಾವ ರೀತಿ ಯೂಸ್ ಮಾಡಿದ್ರು, ಮಿಷಿನ್ ವಾಶ್, ಹ್ಯಾಂಡ್ ವಾಶ್ ಎಲ್ಲದಕ್ಕೂ ಮಾಡ್ಬೋದು, ಏನೂ ಆಗಲ್ಲ ಈ ಫ್ಯಾಬ್ರಿಕ್ ಕ್ರೇಪ್ ಸಿಲ್ಕ್ ಸ್ಯಾರಿ. ನೆಕ್ಸ್ಟ್ ಇದೊಂದು ಸ್ಯಾರಿ, ಇದು ರೀಸೆಂಟ್ಲಿ ನಾನು ಇದು ವೇರ್ ಮಾಡಿದ್ದೆ. ಇದು ಜಾರ್ಜೆಟ್, ಕಾಂಚೀವರಂ ಜಾರ್ಜೆಟ್ ಸಿಲ್ಕ್ ಸ್ಯಾರಿ. ಇದು ಒಂದು 10 ಇಯರ್ಸ್ ಬ್ಯಾಕ್ ತುಂಬಾ ರನ್ನಿಂಗಲ್ಲಿತ್ತು. ಈಗಲೂ ಕೂಡ ತುಂಬಾ ಟ್ರೆಂಡಿ ಆಗಿರುವಂಥ ಸ್ಯಾರಿ ವಿತ್ ಬುಟ್ಟ ಇದೆ ನೋಡಿ. ಇದು ಅಷ್ಟೇ, ಎಲ್ಲ ಒಂದು ಫಂಕ್ಷನ್ಸ್ಗೂ ನೀವು ವೇರ್ ಮಾಡ್ಕೊಂಬಿಡ್ಬೋದು, ದೇವಸ್ಥಾನಕ್ಕೆಲ್ಲ ವೇರ್ ಮಾಡ್ಕೊಬೋದು. ಫುಲ್ ಬುಟ್ಟ ಇದೆ. ಕಾಂಜೀವರಂ ಜಾರ್ಜೆಟ್ ಕಾಂಜೀವರಂ ಸ್ಯಾರೀಸ್ ಅಂತಲೇ ಹೇಳ್ತೀನಿ. ತಕ್ಷಣ ವೇರ್ ಮಾಡಿಬಿಡ್ಬೋದು, ಬಡ್ಜೆಟ್ ಫ್ರೆಂಡ್ಲಿ ಕೂಡ. ನೋಡಿ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ. ಇದು ಕೂಡ ನೀವು ಬಡ್ಜೆಟ್ ಫ್ರೆಂಡ್ಲಿ, ಯಾವ ರೀತಿ ನೀವು ವೇರ್ ಮಾಡಿದ್ರು, ಯಾವ ರೀತಿ ಯೂಸ್ ಮಾಡಿದ್ರು ಏನೂ ಆಗದೆ ಇರೋಂಥ ಫ್ಯಾಬ್ರಿಕ್ ಇದು. ನಮ್ಮ ಮಮ್ಮಿ ಸ್ಯಾರಿ. ಇದು ನಿಯರ್ಲಿ ಒಂದು 10 ಇಯರ್ಸ್ ಬ್ಯಾಕ್ ಸ್ಯಾರಿ. ಏನೇನೂ ಆಗಿಲ್ಲ, ನಮ್ಮ ತುಂಬಾ ಯೂಸ್ ಮಾಡಿದ್ದಾರೆ ಈ ಸ್ಯಾರಿನ. ರೀಸೆಂಟ್ಲಿ ನಾನು ಕೂಡ ಇದರ ಒಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸ್ ಹಾಕ್ಕೊಂಡು ವೇರ್ ಮಾಡಿದ್ದೆ. ನಿಮಗೆ ನಾನು ಫೋಟೋ ಹಾಕ್ತೀನಿ ನೋಡಿ.
ಏನೇನು ಆಗಲ್ಲ ಈ ಸ್ಯಾರಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂಥ ಸ್ಯಾರೀಸ್ ಇದ್ಬಿಟ್ರೆ ಇದು ಲಾಂಗ್ ಲಾಸ್ಟಿಂಗ್. ನಮ್ಮಿ 10 years ಬ್ಯಾಕ್ ತೊಗೊಂಡಿದ್ದು, ಈಗ ನಾನು ವೇರ್ ಮಾಡ್ತಾ ಇದ್ದೀನಿ. ಇನ್ನೂ ಇದು ಏನು ಇನ್ನೂ 10-15 ವರ್ಷ ಇದು ಏನೂ ಆಗಲ್ಲ. ನನಗೆ ತೋರಿಸಿದ ಸ್ಯಾರೀಸ್ ಇನ್ನು ಏನೇನೂ ಆಗಲ್ಲ. ಅಷ್ಟು ಒಳ್ಳೆ ಫ್ಯಾಬ್ರಿಕ್ ಇರುವಂಥ ಸ್ಯಾರೀಸ್, ಬಡ್ಜೆಟ್ ಫ್ರೀ ಕೂಡ, ಫ್ರೆಂಡ್ಲಿ ಕೂಡ, ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಸ್ಯಾರೀಸ್. ಎಲ್ಲ ಫಂಕ್ಷನ್ಗಳಿಗೂ ವೇರ್ ಮಾಡ್ಕೊಂಡು ಹೋಗುವಂಥ ಸ್ಯಾರೀಸ್. ನಿಮ್ಮ ಹತ್ರ ಈ ವಾರ್ಡ್ರೋಬಲ್ಲಿ ಇಂತಹ ಕಲೆಕ್ಷನ್ಸ್ ಇರಬೇಕು. ನೆಕ್ಸ್ಟ್ ಸ್ಯಾರಿ ಬಂದು ಕಾಟನ್ ಸ್ಯಾರಿ, ಅಂದರೆ ಲೆನಿನ್ ಕಾಟನ್ ಸ್ಯಾರೀಸ್ನ ನಾನು ಪ್ರಿಫರ್ ಮಾಡ್ತೀನಿ. ಈ ಹಿಂದಿನ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ, ನನ್ನ ಹತ್ರ ಕಾಟನ್ ಸ್ಯಾರೀಸ್ ತುಂಬಾ ಕಡಿಮೆ. ಐ ಡೋಂಟ್ ಲೈಕ್ ಕಾಟನ್ ಸ್ಯಾರೀಸ್. ಆದರೆ ನನ್ನ ಹತ್ರ ತುಂಬ ಕಡಿಮೆ ಅಂತ ಅನ್ನೋಂಥ ಒಂದು ವರ್ಡಲ್ಲಿ ನಾನು ಲೆನಿನ್ ಕಾಟನ್ನ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಇದು ತುಂಬ ಈಸಿ ಟು ವೇರ್ ಆ್ಯಂಡ್ ಬಾಡಿಗೆ ತುಂಬಾ ಸ್ಟಿಫಾಗಿ ಕೂತ್ಕೊಳ್ಳಲ್ಲ, ತುಂಬ ಹಗೂರವಾಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ಮಲ್ಮಲ್ ಸ್ಯಾರೀಸ್ನ ಯೂಸ್ ಮಾಡಬೇಕು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ. ಆ ಒಂದು ವಿಡಿಯೋ ನೀವು ನೋಡಿದ್ರೆ ಅದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಮಲ್ಮಲ್ ಕಾಟನ್ ಸ್ಯಾರೀಸ್ನ ನೀವು ವೇರ್ ಮಾಡಿಬಿಟ್ರೆ ತುಂಬ ಈಸಿ ಟು ಮೇಂಟೈನ್. ಈ ಲೆನಿನ್ ಕಾಟನ್ ಸ್ಯಾರೀಸ್ ಕೂಡ ತುಂಬ ಈಸಿ ಟು ಮೇಂಟೈನ್ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿ ಬಡ್ಜೆಟ್ ಫ್ರೆಂಡ್ಲಿ ಕೂಡ. ಇದು ಹಾಳಾಗಲ್ಲ. ಇದಕ್ಕೆ ಮತ್ತೆ ಏನು ಗಂಜಿ ಹಾಕುವಂಥ ಒಂದು ಜಂಜಾಟ ಇರಲ್ಲ, ಏನೂ ಆಗಲ್ಲ ಈ ಸ್ಯಾರೀಸ್. ಇದರ ಒಂದು ಫೋಟೋ ಕೂಡ ನಾನು ಸಿಕ್ಕಿದ್ರೆ ಖಂಡಿತವಾಗಿಯೂ ಹಾಕ್ತೀನಿ. ತುಂಬ ಕಡಿಮೆ ಇರುವಂತಹ ಕಾಟನ್ ಸ್ಯಾರೀಸ್ ಅಲ್ಲಿ ಲೆನಿನ್ ಕಾಟನ್ಸ್ನ ನಾನು ಪ್ರಿಫರ್ ಮಾಡೋದು. ಸೊ ಹೆಣ್ಮಕ್ಳ ಹತ್ರ ಕಾಟನ್ ಸ್ಯಾರೀಸ್ ಇರಬೇಕು ಅಂತಂದರೆ ನಾನು ಪ್ರಿಫರ್ ಮಾಡೋದು, ನೀವು ಲೆನಿನ್ ಕಾಟನ್ ಸ್ಯಾರೀಸ್ನ ನೀವು ಪ್ರಿಫರ್ ಮಾಡಿ, ಅಥವಾ ಮಲ್ಮಲ್ ಕಾಟನ್ ಸ್ಯಾರೀಸ್ನ ಪ್ರಿಫರ್ ಮಾಡಿ. ಬಡ್ಜೆಟ್ ಫ್ರೆಂಡ್ಲಿ ಸ್ಯಾರೀಸ್, ಹಾಗೂ ಇದು ಆಫೀಸ್ ವೇರ್, ಕಾಲೇಜ್ ವೇರ್ ಸ್ಯಾರೀಸ್ ವರ್ಕಿಂಗ್ ವಿಮೆನ್ಸ್ಗೆ, ಹಾಗೂ ನೀವು ಅಫಿಷಿಯಲಿ ಕೂಡ ವೇರ್ ಮಾಡ್ಬೋದು. ಸ್ಟೇಜ್ ಮೇಲೆ, ಅಂದರೆ ಏನೋ ವೇದಿಕೆ ಮೇಲೆ ನೀವು ಹೋಗುವಂತಹ ಮಹಿಳೆಯರಾದರೆ ವೇದಿಕೆ ಮೇಲೂ ಕೂಡ ನೀವು ವೇರ್ ಮಾಡ್ಬೋದು. ಈಗ ನಾವು ತೋರಿಸೋ ಸ್ಯಾರೀಸ್ ಎಲ್ಲ ಧಾರಾಳವಾಗಿ ನೀವು ವೇದಿಕೆ ಮೇಲೂ ವೇರ್ ಮಾಡಬಹುದು. ಇಂಥ ಸ್ಯಾರೀಸ್ನ ನೀವು ದೇವಸ್ಥಾನಗಳಿಗೂ ಕೂಡ ಹಾಕ್ಕೊಂಡು ಹೋಗ್ಬೋದು, ಲೆನಿನ್ ಕಾಟನ್ ಸಿಲ್ಕ್ ಸ್ಯಾರೀಸ್. ಸೊ ಇದು ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕೂಡ. ನೆಕ್ಸ್ಟು ಇದೊಂದು ಸ್ಯಾರಿ, ಇದು ಡೋಲಾ ಸಿಲ್ಕ್ ಸ್ಯಾರಿ ಅಂತಲೇ ಹೇಳ್ತೀನಿ. ಆದರೆ ಪ್ಯೂರ್ ಡೋಲಾ ಸಿಲ್ಕ್ ಸ್ಯಾರಿ ಅಲ್ಲ. ನಾನು ಪ್ಯೂರ್ ಡೋಲಾ ಸಿಲ್ಕ್ ಸ್ಯಾರೀಸ್ನ ಪ್ರಿಫರ್ ಮಾಡಲ್ಲ, ಅದು ನಮಗೆ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಇದು ಸೆಮಿ ಡೋಲಾ ಸಿಲ್ಕ್ ಸ್ಯಾರಿ ಅಂತಲೇ ಹೇಳ್ತೀನಿ. ಇದು ಕೂಡ ತುಂಬಾ ಹಗುರವಾಗಿ, ತುಂಬ ಬಡ್ಜೆಟ್ ಫ್ರೆಂಡ್ಲಿ ಸ್ಯಾರಿ. ಇದು 1-2 ನಿಮ್ಮ ವಾರ್ಡ್ರೋಬಲ್ಲಿ ಕಲೆಕ್ಷನ್ ಇದೆ, ತುಂಬಾ ಒಳ್ಳೆಯದು. ತಕ್ಷಣ ಡ್ರೇಪ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಇದರ ಇದು ನಮ್ಮ ಮಮ್ಮಿ ಸ್ಯಾರಿ. ನನ್ನ ಹತ್ರ ಇದು ಒಂದು ಸಲ ನಾನು ವೇರ್ ಮಾಡಿದ್ದೆ. ನಾನು ಜಾಬಿಗೆ ಹೋಗಬೇಕಾದ್ರೆ, ಫಿಸಿಕಲ್ ಒಂದು ಇನ್ಸ್ಟಿಟ್ಯೂಷನ್ಗೆ ಹೋಗಬೇಕಾದ್ರೆ. ಬಟ್ ಈಗ ನಾನು ಆನ್ಲೈನ್ ಕ್ಲಾಸಸ್ ತಗೊಳ್ತೀನಿ. ಸೊ ಇದು ಅಂದರೆ ಇದು ನಾನು ಯಾಕೆ ಪ್ರಿಫರ್ ಮಾಡ್ತೀನಿ ಅಂದರೆ, ಸ್ವಲ್ಪ ಫ್ಲಾರಲ್ ಸಿಲ್ಕ್ ಸ್ಯಾರಿ ಇದು. ಇಂಥ ಸ್ಯಾರೀಸ್ನ ನೀವು ಕೊಂಡ್ಕೋಬಹುದು, ಬಿಕಾಸ್ ಇದು ಆಲ್ ಟೈಮ್ ರನ್ನಿಂಗ್ ಸ್ಯಾರೀಸ್ ಅಂತಲೇ ಹೇಳ್ತೀನಿ ಇದೊಂದು. ಇನ್ನು ಆಲ್ ಟೈಮ್ ರನ್ನಿಂಗ್ ಸ್ಯಾರಿ ಅಂತ ಅಂದರೆ ನಾನು ಹೇಳೋದು ಜಾರ್ಜೆಟ್ ಸ್ಯಾರೀಸ್, ಅದನ್ನು ಫ್ಲಾರಲ್ ಡಿಸೈನ್ ಸ್ಯಾರೀಸ್. ಜಾರ್ಜೆಟ್ ಸ್ಯಾರೀಸ್ಗೆ ಯಾವತ್ತೂ ಸಾವು ಅನ್ನೋದು ಇಲ್ಲೇ ಇಲ್ಲ. ಅಂದರೆ ಇದು ಯಾವತ್ತೂ ಡೆಡ್ ಆಗಲ್ಲ. ಈ ಜಾರ್ಜೆಟ್ ನೀವು ನೋಡ್ಬೋದು, ಬಾಲಿವುಡ್ ನಟಿಯರು ಕೂಡ ಜಾಸ್ತಿ ವೇರ್ ಮಾಡೋದು ಜಾರ್ಜೆಟ್ ಫ್ಯಾಬ್ರಿಕ್. ಜಾರ್ಜೆಟ್ ಫ್ಯಾಬ್ರಿಕ್ ಸ್ಯಾರೀಸ್ ಯಾವತ್ತೂ ಇದಕ್ಕೆ ಇದು ಟ್ರೆಂಡಿಂಗ್ ಆಗೇ ಇರುತ್ತೆ. ಇದಕ್ಕೆ ಒಂದು ಮುಪ್ಪು, ಒಂದು ಡೆಡ್, ಒಂದು ಔಟ್ ಆಫ್ ಫ್ಯಾಷನ್ ಅನ್ನೋದು ಇಲ್ಲವೇ ಇಲ್ಲ. ಫ್ಲಾರಲ್ ಅಲ್ಲಿ ನೀವು ಕೊಂಡ್ಕೊಂಡ್ಬಿಡ್ಬೋದು. ಜಾಸ್ತಿ ಹೂ ಇರೋಂಥ ಸ್ಯಾರೀಸ್ ಕೊಂಡ್ಕೊಬೇಡ್ರಿ. ಸ್ವಲ್ಪ ಈ ರೀತಿ ಸ್ವಲ್ಪ ಒಂದು ಗ್ಯಾಪ್ ಇರೋಂಥ ಸ್ಯಾರೀಸ್, ಅಂದರೆ ಫ್ಲಾರಲ್ ಅಂದರೆ ಹೂವುಗಳು ಸ್ವಲ್ಪ ಗ್ಯಾಪ್ ಇರುವಂಥ ಸ್ಯಾರೀಸ್ನ ಕೊಂಡ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ನಿಮ್ಮನ್ನು ನೋಡಿದ ತಕ್ಷಣ ಇದೇನಪ್ಪ ಇಷ್ಟೊಂದು ಜಾಸ್ತಿ ಹೂವುಗಳಿದೆ, ತುಂಬ ಫ್ಲವರ್ಸ್ ಇದೆ ಅಂತ ಅನ್ನೋವಂಥ ಒಂದು ಕಾನ್ಸೆಪ್ಟ್ ನೋಡೋರಿಗೆ ಬರಬಾರ್ದು. ಸ್ವಲ್ಪ ಈ ರೀತಿ ಸ್ವಲ್ಪ ನೋಡಿಕೊಂಡು ನೀವು ವೇರ್ ಮಾಡಿದ್ರೆ ಅಂತಹ ಸ್ಯಾರೀಸ್ನ ನೀವು ಪಿಕ್ ಮಾಡಿ ಕೊಂಡ್ಕೊಳ್ಳೋದು ಒಳ್ಳೆಯದು. ಅದರಲ್ಲಿ ಜಾರ್ಜೆಟ್ ಫ್ಯಾಬ್ರಿಕ್ಕನ್ನು ಕೊಂಡ್ಕೊಳ್ಳಿ. ಇಂತಹ ಸ್ಯಾರೀಸ್ ಅಂತೂ ನೀವು ಆದಮೇಲೆ ನಿಮ್ಮ ಮಕ್ಕಳಾದಮೇಲೆ ನಿಮ್ಮ ಮೊಮ್ಮಕ್ಕಳು ಪ್ರತಿಯೊಬ್ಬರು ಉಟ್ಕೊಳ್ಳೋಂಥ ಒಂದು ಫ್ಯಾಬ್ರಿಕ್. ಇದು ಏನೂ ಆಗಲ್ಲ. ಹ್ಯಾಂಡ್ ವಾಶ್, ಮೆಷಿನ್ ವಾಶ್, ನೀವು ಬಿಸಿಲಲ್ಲಿ ಒಣಗಿ ಹಾಕಿದ್ರು ಎಂಥದ್ದು ಆಗಲ್ಲ. 10, 20, 30, 40 ವರ್ಷ ಏನೂ ಆಗದೇ ಇರುವಂತಹ ಫ್ಯಾಬ್ರಿಕ್ ಇದು.
ಜಾರ್ಜೆಟ್ ಫ್ಯಾಬ್ರಿಕ್ ಅಂತಲೇ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಒಟ್ಟು ಸಾಕಾಗಿ ನೀವು ಬೇಕಾದರೆ ಇದನ್ನ ರಿನೋವೇಟ್ ಮಾಡಿ ನೀವು ಬೇಕಾದ್ರೆ ಡ್ರೆಸ್ ಹೊಲಿಸ್ಬೋದು, ಮಕ್ಕಳಿಗೆ ಫ್ರಾಕ್ ಹೊಲಿಸ್ಬೋದು, ಅಥವಾ ನೀವು ಚೂಡಿದಾರ್ ಹೊಲಿಸ್ಬೋದು. ಎಲ್ಲ ರೀತಿಯಿಂದ ಒಂದು ಹೆಲ್ಪ್ ಆಗುವಂತಹ ಸ್ಯಾರೀಸ್ ಈ ಒಂದು ಜಾರ್ಜೆಟ್ ಫ್ಯಾಬ್ರಿಕ್. ಇದು ಒಂದು ರೀತಿ ಜಿಗ್ಜ್ಯಾಗ್ ಟೈಪು, ಇದು ಬರುತ್ತೆ ಹೋಗ್ತಿರುತ್ತೆ ಈ ಒಂದು ಡಿಸೈನ್. ಬಟ್ ಜಾರ್ಜೆಟ್ ಫ್ಯಾಬ್ರಿಕ್ ಅಂತ ನಾನು ಇದನ್ನ ಪಿಕ್ ಮಾಡಿದ್ದೀನಿ. ತುಂಬಾ ಇಷ್ಟ ನನಗೆ ಈ ಸ್ಯಾರಿ. ನೀವು ಈಗಾಗಲೇ ಒಂದು ಕ್ರೇಪ್ ಸಿಲ್ಕ್ ಸ್ಯಾರಿ ನಾನು ತೋರಿಸಿದೆ ನಿಮಗೆ. ಇದು ಕೂಡ ಜಾರ್ಜೆಟ್ ಅಂತೀನಿ, ಜಾಮೆಟ್ರಿಕ್ ಜಿಗ್ಜ್ಯಾಗ್ ಡಿಸೈನ್. ಇದು ಕೂಡ ಜಿಗ್ಜ್ಯಾಗ್ ಡಿಸೈನ್. ಇದು ಬರುತ್ತೆ ಹೋಗುತ್ತೆ ಅನ್ನುವಂತಹ ಟ್ರೆಂಡ್ ಇರೋದಕ್ಕೆ ಈ ಒಂದು ಡಿಸೈನ್ ಸ್ಯಾರಿ, ಅದರಲ್ಲೂ ಒಂದು ಜಾರ್ಜೆಟ್ಟಲ್ಲಿ ನೀವು ಕೊಂಡ್ಕೊಂಡಿಟ್ಕೊಳ್ಳೋದು ತುಂಬ ಒಳ್ಳೆಯದು. ಎಲ್ಲ ಒಂದು ಆಫಿಷಿಯಲಿ ನೀವು ವೇರ್ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಪ್ರತಿಯೊಬ್ಬರು ಯೂಸ್ ಮಾಡ್ಕೊಂಡು ಹೋಗಿರ್ಬೋದು, ಚೆನ್ನಾಗಿ ಕಾಣುತ್ತೆ. ಬ್ಯಾಂಕ್ ವರ್ಕಿಂಗ್ ವುಮೆನ್ಸ್ ಪ್ರತಿಯೊಬ್ಬರು ಹಾಕ್ಕೊಂಡು ಹೋಗಿರ್ಬೋದು. ಬರ್ತಾ ಹೋಗ್ತಾ ಇರುವಂತಹ ಟ್ರೆಂಡ್ ಆಗಿದ್ದಕ್ಕೆ ನಿಮ್ಮ ಒಂದು ವಾರ್ಡ್ರೋಬಲ್ಲಿ ಇದ್ದರೆ ಸಖತ್ತಾಗಿ ಕಾಣುತ್ತೆ. ಜಾರ್ಜೆಟ್ ಒಂದು ಫ್ಯಾಬ್ರಿಕಲ್ಲಿ, ಜಾರ್ಜೆಟ್ ಫ್ಯಾಬ್ರಿಕ್ ಆಲ್ ಟೈಮ್ ಫ್ಯಾಬ್ರಿಕ್ ಆ್ಯಂಡ್ ಕ್ರೇಪ್ ಸಿಲ್ಕ್ ಆಲ್ ಟೈಮ್, ಕಾಂಜೀವರಂ ಆಲ್ ಟೈಮ್. ಸೊ ಇಂತಹ ಒಂದು ಫ್ಯಾಬ್ರಿಕ್ನ ನೀವು ಕೊಂಡ್ಕೊಂಡಿಟ್ಕೊಂಡ್ರೆ ಸಖತ್ತಾಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯ ಒಂದು ಫ್ಯಾಬ್ರಿಕ್ ಸ್ಯಾರೀಸ್ನ ನೀವು ನಿಮ್ಮ ವಾರ್ಡ್ರೋಬಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಇಟ್ಕೋಬೇಕು, ಬಡ್ಜೆಟ್ ಫ್ರೆಂಡ್ಲಿ ಹಾಗೂ ಆಲ್ ಟೈಮ್ ರನ್ನಿಂಗ್ ಫ್ಯಾಬ್ರಿಕ್ ಡಿಸೈನ್ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಯಾವ ರೀತಿ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸೋದನ್ನು ಮರಿಬೇಡಿ. ಇನ್ನು ಯಾವ ರೀತಿ ವೀಡಿಯೋಸ್ ಬೇಕು, ನಿಮಗೆ ಯಾವ ರೀತಿ ವೀಡಿಯೋಸ್ ನೆಸೆಸಿಟಿ ಇದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸೋದನ್ನು ಮರಿಬೇಡಿ. ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ ಒಂದು ಹೊಸ ಕಾನ್ಸೆಪ್ಟ್ನೊಂದಿಗೆ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್.